ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಎಷ್ಟು ಸಲ ಇಂಟರ್ಕೋರ್ಸ್ ಮಾಡಿಕೊಂಡ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಅಂತ ಹೇಳಿಬಿಟ್ಟು, 1 ಸಲ 2 ಸಲ 3 ಸಲ, ವಾರದಲ್ಲಿ ಎಷ್ಟು ಸಲ ಅಥವಾ ದಿನದಲ್ಲಿ ಎಷ್ಟು ಸಲ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ನೋಡ್ಕೋಬೇಕಾಗಿರೋದು ನಿಮ್ಮ ಓವ್ಯುಲೇಷನ್ ಡೇ ಯಾವಾಗಿದೆ ಅಂತ ಹೇಳ್ಬಿಟ್ಟು, ನೀವು ಅದನ್ನು ಕರೆಕ್ಟಾಗಿ ನೋಟಿಸ್ ಮಾಡಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ನಿಮಗೆ ಹೆಚ್ಚಾಗಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಓವ್ಯುಲೇಷನ್ ಟೈಮಲ್ಲಿ ನೀವು ಟ್ರೈ ಮಾಡಿದ್ರಿ ಅಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ 100% ಗ್ಯಾರಂಟಿ ಅಂತ ಹೇಳಿಬಿಟ್ಟು. ನಿಮಗೆ ಓವ್ಯುಲೇಷನ್ ಡೇ ಯಾವಾಗ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ, ಅದಕ್ಕೋಸ್ಕರ ಓವ್ಯುಲೇಷನ್ ಕಿಟ್ ಅಂತ ನಮಗೆ ಸಿಗುತ್ತೆ ಮೆಡಿಕಲ್ ಶಾಪ್ಗಳಲ್ಲಿ. ಸೇಮ್ ಪ್ರೆಗ್ನೆನ್ಸಿ ಕಿಟ್ ಹೇಗಿರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ. ನೀವು ಅದಕ್ಕೆ ಯೂರಿನ್ ಹಾಕೋದ್ರಿಂದ ನಿಮ್ಮ ಓವ್ಯುಲೇಷನ್ ಹೇಗಿದೆ, ಹೈ ಇದೆಯಾ ಲೋ ಇದೆಯಾ ಅನ್ನೋದು ನಿಮ್ಗೆ ಅದ್ರ ಮುಖಾಂತರ ತಿಳ್ಕೊಬೋದಾಗಿರುತ್ತೆ. ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹೆಲ್ದಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಜಂಕ್ ಎಲ್ಲ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಮಗೆ ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ಎಷ್ಟು ಸತಿ ಟ್ರೈ ಮಾಡಬೇಕು ಅಥವಾ ಎಷ್ಟು ಸತಿ ಇಂಟರ್ಕೋರ್ಸ್ ಮಾಡ್ಕೋಬೇಕು ಅಂತ ಹೇಳಿದರೆ, ಅಟ್ಲೀಸ್ಟ್ ದಿನದಲ್ಲಿ 1 ಸತಿ ಆದರೂ ಟ್ರೈ ಮಾಡಿ ಇಂಟರ್ಕೋರ್ಸ್ ಮಾಡ್ಕೊಳ್ಳಿಕ್ಕೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ. ನೀವು ದಿನದಲ್ಲಿ 2 ರಿಂದ 3 ಸತಿ ಮಾಡ್ಕೊಂಡ್ರೂ ತುಂಬಾ ಒಳ್ಳೆಯದು. ಆಗಲಿ ಇನ್ನೂ ಹೈ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.